ಎಲ್ಲೋತ ಏನೋ ನಂದೊಂದು ಹಳದ ಸೊಸೆ ಅನ್ನೋದು. ಇಷ್ಟು ದಿನ ಊರು ತಿರುಗಿದಾತ, ಈಗ ಮನೆ 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 ಮುಖ ತೋರಿಸ್ಕೊಂಬರಕ್ಕೆ ಹೊರಟಾಳೇನ. ಅದೇನೋ ಒಂದು ಹೊಸ ಅದನ್ನು ಏನೋ ಬಂಗಾರದಂಥದ್ದು ಹಿಂಗೆ ಮುಟ್ಟಿರೋ ಕಿತ್ತೋಗಂಗೈತೆ, ಅದನ್ನು ತಗೊಂಬಂದು ನಮ್ಮಪ್ಪ ಮಾಡಿಸ್ಕೊಟ್ಟಿದ್ದು ಅಂತ ಹೇಳ್ಕೊಂಡು, ನಮ್ಮಪ್ಪನ ನಮ್ಮ ಅಣ್ಣನ ಮಾಡಿಸ್ಕೊಟ್ಟಿದ್ದು ಅಂತ ಹೇಳ್ಕೊಂಡು ಈಗ ತಿರ್ಗಕ್ಕೆ ಹೋಗಿದ್ದೇನ. ಎಲ್ಲೋತ ಏನ. ಏ ಸವಿ ಸವಿ, ಮತ್ತೆ ಹಿಂಗೆ ಹೋಯ್ಕೊಳಕತ್ತಿದ್ದಾಳು ಹೊರಗೆ ನಿಂತ್ಕೊಂಡು. ತಿಂಡಿ ದಂಡನೇ ಜೀವನ ಆಗಲ್ಲ ಅನ್ಸುತ್ತೆ ನನಗೆ, ಏನಾರ ಅಂದಿಲ್ಲ ಅಂದರೆ. ಊರು ಎಲ್ಲ ವಿಷಯಗಳನ್ನೂ ಮಾತಾಡ್ಕೊಂತ ಹೋಗುತ್ತೆ, ಕೊನೆಗೆ ನಮಗಾರೆ ನೆಮ್ಮದಿ ಕೊಡುತ್ತಾ? ಅದು ಇಲ್ಲ, ನನ್ನ ವಿಷಯನೂ ಹಿಂಗೆ ಊರ ಹತ್ರ ಮಾತಾಡ್ಕೊಂಡು ಹೋಗುತ್ತೆ. ಓಹೋ ಮಹಾರಾಣಿಯವರು ದಯಮಾಡಿಸಿ. ಏನ? ಅಯ್ಯೋ 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 ಅಯ್ಯೋ, ನಾಯಿಗಾರ ಒಂಚೂರು ಮರ್ಯಾದೆ ಕೊಟ್ಟು ಮಾತಾಡ್ತಾರೆ. ನೀನು ನನಗೆ ಏನು ಅಂತ ಏಕವಚನದಲ್ಲಂತೀಯಾ? ಹೌದು, ನಾನು ಹೀಗೆ ಮಾತಾಡೋದು. ನನಗೆ ಇಷ್ಟ ಇಲ್ಲ ಅಂತಂದರೆ, ಇಷ್ಟ ಇದ್ದರೆ ಇರ್ಬೋದು, ಇಲ್ಲ ಅಂದರೆ ನಿಮ್ಮ ಮಗಳ ಮನೆಗೆ ಹೋಗ್ಬೋದು. ನಾನೇನು ನಮ್ಮಣ್ಣ ಯಾವುದೋ ಒಂದು ನನಗೆ ಚಿನ್ನದ ಸರ ಮಾಡಿಸ್ಕೊಟ್ಟಿದ್ದಾನೆ ಅಂತ ನಾನು ತೋರಿಸ್ಕೊಂಬರಕ್ಕೆ ಹೋಗಿದ್ದೀನಿ. ನಾನು ನೋಡಿ ಲೊಟ್ಟೆ ಹುರ್ಕೊಳ್ಳೋರಿದ್ದಾರೆ ನಿಮ್ಮ ಥರನೇ ಅವರು, ಅಂಥವ್ರಿಗೆಲ್ಲ ತೋರಿಸ್ಕೊಂಬರೋಣ ಅಂತ ನಾನು ಹೋಗಿದ್ದೀನಿ. ಇಲ್ಲಿ ನಿಂತ್ಕೊಂಡು ನನಗೆ ವಟ ಅಂತ ತಲೆ ತಿನ್ನಕ್ಕೆ ಹಚ್ಬಿಟ್ಟಿದೆಯಲ್ಲ. ಹೋಗಿ ಒಳಗಡೆ ಕೂದಬಾರ್ದು. ಅಯ್ಯೇ ಭಾರಿ ಸರ ಮುಟ್ಟಿರೋ ಕಿತ್ತೋಗಂಗೈತೆ, ಅದು ಒಂದು ಸರ ಅಂತೆ. ಅದೇ ಕಿತ್ತೋಗೋ ಸರ ಇಲ್ದಲೇ 10 ವರ್ಷ ಜೀವನ ಮಾಡಿದ್ದೀನಿ. ಹೋಗೋಗಿ, ಕೆಲಸ ಏನಾದರೂ ಇದ್ದರೆ ನೋಡ್ಕೋಗಿ. ಅಡುಗೆ ತಾನೇ ಮಾಡಬೇಕು, ಮಾಡಿದಾಗ ಕರಿತೀನಿ. ಎಷ್ಟು ಮಾತಾಡ್ತೀಯ? ಮಾತಾಡು. ನನ್ನ ಮಗ ಬರಲಿ ಸಂಜೆ, ನಿನಗೆ ಬಡಿಸ್ಲಿಲ್ಲ ನಾನು ಮತ್ತೆನೇ ಅಲ್ಲ. ಆಯ್ತಾ? ನಿಮ್ಮ ಮಗ ಜಾಸ್ತಿ ಮಾತಾಡಿದ್ರೆ ನಾನೇ ಅವನಿಗೆ 4 ತದಿತೀನಿ. ಇಲ್ಲಿ ಯಾರು ಈ ಕಡೆ ಆ ಕಡೆ ಮನೇಲಿ ಕಾಣಿಸ್ತಾನೆ ಇಲ್ವಲ್ಲ. ಈ ಸರ ಒಂದು ತೋರ್ಸೋಣ ಅಂದರೆ. ಓಹೋ ಗೌರಿ ಬರ್ತಿದ್ದಾಳೆ ಈ ಕಡೆಗೆ. ಬಾ ಬಾ. ಓ ಸಾವಿತ್ರಕ್ಕ, ಹೋಗಿ ಬಂದ ಅವರಿಗೆ? ಕಣೆ ಗೌರ, ಹೋಗಿ ಬಂದೆ. ಗಂಟ್ಲಕ್ಕ ಒಂದು ಕಡಿಯಾ ಕತ್ಬಿಟ್ಟತವ. ಗಂಟ್ಲು ನೋಡಿ, ಗಂಟ್ಲಂತೂ ಯಾಕೋ ಒಂದು ಸ್ವಲ್ಪ ಊದ್ಕೊಂಡಾಗ ಅನಿಸಿಲ್ಲ. ಈಕೆ ಕುತ್ಕೆ ದಪ್ಪಾಗಿರೋ ಮ್ಯಾಟ್ರು ಊರರಿಗೆಲ್ಲ ಸರ್ಕೆ ಬಂದಾಳೆ. ಅದು ಯಾವುದೋ ಒಂದು ಹಾಕ್ಯಂಡು ಕಿತ್ತೋಗಿರೋ ಥರದ್ದು ಒಂದು ಸರವ. ಅದನ್ನ ನೋಡೋಕ್ಕೆ ಈಗ ನಾನು ಬೇರೆ, ನಾನು ಕೊಳ್ಳೋಕೆ ಬೇರೆ ಒಂದೊಳ್ಳೆ ಅಪ್ಪ ಅಂತ ಸರಿ ಇಲ್ಲ. ಇದು ನೋಡಿ ನನಗೆ ಹೊಟ್ಟೆ ಉರಿ. ಕುತ್ಕೆ ದಪ್ಪ ಆಗಿತ್ತಾ? ನನಗೂ ಯಾಕೋ ಹಂಗೆ ಅನಿಸ್ತೈತೆ. ಮೊದಲೋಗಿ ಹಾಸ್ಪಿಟ್ಲಿಗೆ ತೋರಿಸ್ಕೊಳಕ್ಕ. ಯಾಕೆ ಬೇಕು? ಅದೆಂಥದ್ದು ಥೈರಾಯ್ಡ ಯಾವ್ದ್ರದ ಕಾಯಿಲೆ ಅಂತ ನೋಡವ. ಹೋಗಿ ತೋರಿಸ್ತ್ಯಾ? ಅಯ್ಯೋ ಇವಳೇನು ನಾನಿನ್ನು ಸುಮ್ಮನೆ ದಪ್ಪಾಗಿದೆ ಅಂತಂದರೆ ಕಾಯಿಲೆ, ನನಗೆ ಕಾಯಿಲೆನೇ ಒರೆಸ್ತಿದ್ದಾಳಲ್ಲ ಈಕೆ. ಬೇಕಂತಲೇ ಮಾಡ್ತಿದ್ದಾಳೆ, ನನಗೆ ಗೊತ್ತು. ಹೊಟ್ಟೆ ಉರಿ. ತೋರಿಸ್ಕೊಂಡು ಬರಬೇಕು. ಎಲ್ಲಿಗೆ ಹೋಗ್ತಿದ್ದೇನ? ಹೋಗು. ಸರಿ. ಮತ್ತೆ ನನ್ನ ಹೊಟ್ಟೆ ಉರಿಸ್ತೀಯಲ್ಲ, ನಿನಗೊಬ್ರು ಉರ್ಸಕ್ಕಾದರೆ ಸರಿಯಾಗಂದ್ರಲ್ಲ ನೋಡು. ಈಗ ಉರಿತಾ ಇದೆ ನೋಡು. ಅಲ್ಲಿ ಬಿಟ್ಕೊಂಡಿರೋದು ಇಲ್ಲೇ ನಿಂತಿದೆ. ನಾನೀಗ ಹೋಗಿದ್ದೇನೋ ಆ ಕಡೆ ಅಂದ್ಕೊಂಡಿದ್ದೆ. ಸುಮ್ಮನೆ ಮಾತಾಡಿದರೆ ಈಗ ನಾನೇ ಇದಾಗ್ತೀನಿ. ಆ ಕಡೆ ಸುಮ್ಮನೆ ಹೋಗ್ಬಿಡ್ತೀನಿ ಅತ್ಲೆ. ಅಯ್ಯೋ, ನಾನು ಹೊಸ ಡ್ರೆಸ್ ತಂದಿಟ್ಟಿದ್ದೆ. ಮೊನ್ನೆ ಎಕ್ಸಾಮ್ಸ್ ಇದ್ವು ಅಂತೇಳಿ ಎಲ್ಲ ಅಲ್ಲಲ್ಲೇ ಬಿಟ್ಟಿದ್ದೀನಿ. ಈ ವರ್ಷ ಆಲ್ರೆಡಿ ಹಾಕ್ಕೊಂಡು ಹೋಗಿದ್ದಾಳೆ. ನಾನು ತಗೊಳೋದೇ ಇವಳು ಹಾಕ್ಕೊಂಡು ಹೋಗೋದು. ಇವಳದೇ ಬೆಟರು. ನಾನೇ ತಂಗಿ ಆಗಬೇಕಿತ್ತು, ಇವಳೇ ಅಕ್ಕ ಆಗಬೇಕಿತ್ತು. ಇವಳು ಬಟ್ಟೆನೆಲ್ಲ ಅವಾಗ ನಾನು ಹಾಕ್ಕೊಂಡಿದ್ದೆ. ಇರು, ಅಮ್ಮಂಗೆ ಹೇಳ್ತೀನಿ. ಅಮ್ಮ ಏನವ ಮುಂದು ಟೀ ಬೇಕಾತಾ? ಪ್ರತಿಯೊಂದಕ್ಕೂ ಅಮ್ಮ 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 ಅಮ್ಮ. ಅವಳಿದ್ರೆ ಅವಳಂಗೆ ಸಾರ್ತಾಳೆ, ನೀನಿದ್ರೆ ನೀನಂಗೆ ಸಾರ್ಬಿಡು. ಎಲ್ಲ ಕೆಲಸ ಬಿಟ್ಬಿಟ್ಟು ಒಂದೇ ಮಾಡ್ತೀನಿ ನಾನತ್ತ. ಅದಲ್ಲಮ್ಮ, ಇವಳು ವರ್ಷ ನಂದು ಹೊಸ ಬಟ್ಟೆ ಹಾಕೊಂಡು ಹೋಗಿದ್ದಾಳೆ ಇವತ್ತು. ಮೊನ್ನೆ ತಾನೇ ತಗೊಂಡಿದ್ದೆ ನಾನು, ದುಡ್ಡೆಲ್ಲ ಜೋಡಿಸಿಟ್ಕೊಂಡು. ಹಾಕಂತ ಬಿಡು. ತಂಗಿ ತಾನೇ ಏನು ಒಂದು ಜೊತೆ ಡ್ರೆಸ್ಸಿಗೆಲ್ಲ ಹಿಂಗೆ ಜಗಳ ಆಡ್ಕೊಂತು. ನಾವು ಅಕ್ಕ ತಂಗಿರ ಎಷ್ಟು ಹೊಂದಾಣಿಕೆ ಮೇಲೆ ಇದ್ವಿ. ನೀವು ಇದ್ದೀರಾ, ಒಂದೊಂದಕ್ಕೂ ಕಿತ್ತಾಡ್ತೀರಾ. ನೀನು ಬರೀ ಅವಳು ಸಪೋರ್ಟಾಗೆ ಪಾತಾಡ್ತೀಯ. ಹೋಗಮ್ಮ. ಸರಿ, ಅದಾತಲ್ಲಿರಲಿ. ಎಲ್ಲಿಗೆ ಬಂತು ಎಕ್ಸಾಮ್ಸು? ಅಮ್ಮ, ಇದೊಂದು ಬರೆದ್ರೆ ಇನ್ನೇನು ಲಾಸ್ಟ್ ಸೆಮ್ಮು ಕ್ಯಾಂಪಸ್ಸು ಇಂಟರ್ವ್ಯೂಸ್ ಎಲ್ಲ ಬರ್ತವೆ. ಅದ್ರಾಗೆ ಸೆಲೆಕ್ಟ್ ಆದರೆ ಜಾಬು. ನೋಡಿ, ಇನ್ನೊಂದು ಸ್ವಲ್ಪ ದಿನ ಐತೆ. ಚೆನ್ನಾಗಿ ಓದು. ಅದ್ಯಾವುದೋ ಇಂಟರ್ವ್ಯೂ ಅಂದಲ್ಲ, ಅಟೆಂಡ್ ಮಾಡು. ದೇವ್ರಿಗೆ ಕೈ ಮುಗಿದು, ರಾಯರಿಗೆ ಕೈ ಮುಗಿದು ಅಟೆಂಡ್ ಮಾಡು. ದೇವ್ರದನ್ನೇ. ಸರಿ ಅಮ್ಮ. ನಾನು ನಾಳೆ ಹೋಗ್ತಾ ರಾಯರ ಮಠಕ್ಕೆ ಹೋಗಿ ಕೈ ಮುಗಿದು ಹೋಗ್ತೀನಮ್ಮ. ಸರಿ ಮಗಳೇ, ಹಂಗೆ ಮಾಡು. ನಿಂಗೆ ಟೀ ಏನಾರ ಬೇಕಾ? ಮಾಡ್ಕೊಡ್ತೀನಿ, ಕುಡಿದು ನಿಂದೇನು ಓದ್ಕೊಳತ್ತ ನೋಡು ಏನು ಮಾಡ್ತೀವಿ. ನನಗೆ ಟೀ ಎಲ್ಲ ಏನು ಬೇಡಮ್ಮ. ಇವತ್ತೊಂದಿನ ಆರಾಮಾಗಿರ್ತೀನಿ, ನಾಳೆಯಿಂದ ಓದ್ಕೊತೀನಿ. ನನ್ನ ಫ್ರೆಂಡು ಇವಳಿದ್ದಾಳಲ್ಲ ಅರ್ಪಿತನ ಮನೆಗೆ ಹೋಗಿ ಬರ್ತೀನಮ್ಮ. ಅವ್ರ ಮನೆ ಹತ್ರ ಯಾಕೆ ಹೋಗ್ತಿದ್ಯವ? ಅಲ್ಲಿ ಬೇರೆ ಹುಡುಗಿನ ಅಷ್ಟು ನನಗೇನ ಸರಿ ಇದ್ದಂಗೆ ಕಾಣಲ್ಲ. ಬಾರಿ ಇದು ಮಾಡ್ಕೊಬೇಡ ನೋಡೋಳನ್ನ. ಎಷ್ಟಾಗ ಬೇಕಾ ಅಷ್ಟಾಗ ಮಾತಾಡಿಸ್ಬೇಕು. ತೀರ ಮನೆ ಹತ್ರ ಎಲ್ಲ ಹೋಗಿ ಮಾತಾಡ್ಸೋಂಥದ್ದೇನಿರುತ್ತೆ? ಇಲ್ಲಮ್ಮ, ನೋಟ್ಸು ಅದು ಇದು ಬೇಕಿತ್ತಾ, ಹಂಗೆ ಮಾತಾಡ್ಕೊಂತ ಹೋಗಿ ಇಸ್ಕೊಂಬರ್ತೀನಿ ಅಷ್ಟೇ. ಸರಿ, ಹೋಗಿ ಬೇಗ ಇಸ್ಕೊಂಡು ಬಾ. ನಾನು ಹೋಟ್ಲು ಕಡೆಗೆ ಹೋಗ್ತೀನಿ. ನಿಮ್ಮಪ್ಪ ಒಂದೇ ಹೋಗಿದ್ದು, ಮತ್ತೆ ನಾನು ಹೋಗ್ತೀನಿ. ಜನ ಭಾರಿ ಇದ್ದಾರೆ ಏನೋ, ಹೋಗಿ ಬರ್ತೀನಿ. ನಮ್ಮ ಸರಿ. ಸೀತಕ್ಕ, ಮೊಮ್ಮಗಳು ಕರ್ಕೊಂಡು ಬಂದ ಅಂಟಿಗೆ. ಶಿವಕ್ಕ, ಚಾಕ್ಲೇಟ್ ಬೇಕು ಅಂತ ಹಠ ಮಾಡಕ್ಕೆ ಹತ್ಬಿಟ್ಲ. ಒಂದು ಸಮಕ್ಕೆ ಕರ್ಕೊಂಬಂದೆ. ಇವರವ್ವ ಅದೆಂಥದ್ದು 200 ರೂಪಾಯಿ ಚಾಕ್ಲೇಟೇ ಇಳಿಬೇಕಂತ ಅಕ್ಕಿಗೆ. ಗೋಡಂಬಿ ದ್ರಾಕ್ಷಿ ಹಾಕಿರ್ತಾರಲ್ಲ ಅಂಥ ಚಾಕ್ಲೇಟ್ ತಿನ್ನಿಸಿ ಬೆಳೆಸಿದ್ದೀನಿ. ನನ್ನ ಮಗಳನ್ನ ಎಂತೆಂಥವು ಕೊಡಿಸ್ಬೇಡ್ರಿ ಅಂತಾಳೆ. ಈಕೆದೇನೋ ಅಂತ ನಾನು ಸುಮ್ಮನೆ ಕರ್ಕೊಂಬಂದೆ. ಮಕ್ಕಳು ಎಲ್ಲದನ್ನು ತಿನ್ನಬೇಕು, ಹಂಗಂತ ಎಂತೆಂಥದ್ದು ತಿನ್ನೋದಲ್ಲ. ತೀರಲುವ ಎಲ್ಲಾದ್ರಾಗೂ ಸ್ವಚ್ಛತೆ ಹುಡುಕ್ಯಂತ ಹೋದ್ರೆ ಮಕ್ಕಳನ್ನ ಸಾಕಾಗುತ್ತೇನಕ್ಕ? ಅದೇ ಮತ್ತೆ ಆಕೆ ಹೆಂಗೆ ಗೊತ್ತಾಗ ಅಲ್ಲಿ ಪ್ಯಾಟೆಗಿದ್ದು ಬಂದಾಳಲ್ಲ, ಹಂಗೆ ಮಾತಾಡ್ತಾಳೆ. ಏನು ಚಿನ್ನಿ, ಯಾವ ಚಾಕ್ಲೇಟ್ ಬೇಕು ನಿನಗೆ? ನಾನು ಡೈರಿ ಮಿಲ್ಕ್ ಚಿಕ್ಕ ಚಾಕ್ಲೇಟ್ ಅದಾವೆ, ಕೊಡೋಣ? ಹ್ಞೂ ಆಂಟಿ,
ಡೈರಿ ಮಿಲ್ಕು, ಮಿಲ್ಕಿ ಬಾರು. ಮಿಲ್ಕಿ ಬಾರ್ ಇದ್ದಾವ ಆಂಟಿ? ಮಿಲ್ಕಿ ಬಾರು ಅವಿಲ್ಲ ಕಣಪ್ಪ, ಮಿಲ್ಕಿ ಬಾರ್ ಇಲ್ಲ. ಡೈರಿ ಮಿಲ್ಕ್ ಅದಾವೆ, ಚೆನ್ನಾಗದಾವೆ, ಕೊಡ್ತೀನಿ ತಿನ್ನತ್ತಾ. ಡೈರಿ ಮಿಲ್ಕ್ ಆಂಟಿ, ಮೂರು ಡೈರಿ ಮಿಲ್ಕು ನನಗೆ. ಯಾತ್ರ ಆಂಟಿ? ಆಂಟಿ ಅನ್ಬಾರ್ದು ಕಣ್ಮಗನೇ, ಅಜ್ಜಿ ಅನ್ನು. ನಾನೇನು ಆಂಟಿ ಅಲ್ಲವಾ, ಅಜ್ಜಿ ನಾನಲ್ಲೇ, ಅಜ್ಜಿ ಅನ್ನು. ಅಜ್ಜಿ ನೋಡಿ ಶಿವಕ್ಕ, ಹಿಂಗೆ ಹೇಳ್ಕೊಟ್ರೆ ತಿಳ್ಕೊಂತ ಮಕ್ಕಳು. ಅಜ್ಜಾರು, ದೊಡ್ಡಪ್ಪ, ಚಿಕ್ಕಪ್ಪ, ಹಿಂಗೆ ಸಂಬಂಧಗಳು ಗೊತ್ತಾಗ್ತಾ ಹೋಗ್ತವೆ. ಅದಲ್ಲ, ಚಿಕ್ಕ ವಯಸ್ಸಿನವಕ್ಕೂ ಆಂಟಿ ಅಂತವೆ, ದೊಡ್ಡವಕ್ಕೂ ಆಂಟಿ ಅಂತವೆ, ಮುದುಕರಿಗೂ ಆಂಟಿ ಅಂತವೆ. ಕಾಲ ಬದಲಾಗ್ಬಿಟ್ಟೈತೆ ಶಿವಕ್ಕ. ಈ ಹುಡುಗಿನ ಹೆಂಗಾರ ಮಾಡಿ ಇಲ್ಲೇ ಉಳಿಸ್ಕೊಂಡು ಒಂಚೂರು ಹೇಳ್ಕೊಡ್ಬೇಕು. ನೋಡೋಣ ಇವ್ರವ್ವ ಏನಂತಾಳು, ಆಕೆನು ಒಪ್ಪಾಳಲ್ಲ, ಕೇಳಿ ನೋಡ್ತೀನಿ. ಅಲ್ಲ ಕೇಳು, ಆದ್ರೂ ನಾನು ಹೇಳೋದೇನೆಂದರೆ ಸೀತಕ್ಕ, ಇರಲಿ ಅವ್ರವ್ರ ಮಕ್ಕಳು ಅವ್ರವ್ರ ಹತ್ರನೇ ಇರಲಿ. ಮತ್ತು ನಾಳೆಗೆ ಏನಾರ ಒಂದು ಆಯಿತು ನಿನ್ನಿಂದನೇ ಅಂತ ಮತ್ತು ನಿನಗೆ ಅನ್ಬಾರ್ದು ಅವರು. ಈಗ ಸರಿ ನೀನೇನೋ ಇಟ್ಕೊಳಕ್ಕೆ ಒಪ್ಕೊಂತೀಯ, ಅಣ್ಣ ಇಟ್ಕೊಳಕ್ಕೆ ಒಪ್ಪುತ್ತಾ? ಸುಮ್ಮನೆ ಯಾಕೆ ನೀನು ತಲೆ ಮೇಲೆ ತಕ್ಕಂತೀಯ ಅಂತೀನಿ. ನನಗೇನು ಮಗನ ಇಟ್ಕೊಂಡು ಇದನ್ನ ಮಾಡ್ಸೋಕ್ಕೇನೂ ಅಲ್ಲ, ಆಕೆಗೆ ನಾನು ನೀನಿನ್ನ 10 ಪಟ್ಟು ಚೆನ್ನಾಗಿ ನೋಡ್ಕೊಂತೀಯ ಅಂತ ಹೇಳ್ತೀನಿ. ಆದ್ರೂ ಅವ್ರವ್ರ ಮಕ್ಕಳು ಅವ್ರವ್ರ ಹತ್ರ ಇಡ್ಲಿ ಬಿಟ್ಬಿಡು, ನಾಳೆ ನಿನಗೊಂದು ಮಾತು ಬರಬಾರ್ದು. ಅದಕ್ಕೆ ನೀನು ಹೇಳೋದನ್ನೆಲ್ಲದೂ ನಾನು ಯೋಚನೆ ಮಾಡಿದ್ದೀನಿ ಶಿವಕ್ಕ. ನೋಡೋಣ ದೇವ್ರು ಹೆಂಗಾರಿ ತೋರಿಸ್ತಾನ ಹಂಗೆ ಬರಲಿ. ಇನ್ನು ಇವ್ರ ಮನೆಗೆ ಬಂದಮೇಲೆ ಏನು ಕಾದತ್ತ ಗೊತ್ತಿಲ್ಲ, ನೋಡಂತ. ಇಲ್ಲ ಅಂಗಡಿ ಹತ್ರ ಇದನ್ನ ಆಗಲೇ ಇವರು ಪುಷ್ಪರ ಚಿಕ್ಕಪ್ಪನ ಏನೋ ಚಿಕ್ಕವನ ಯಾರೋ ಹಿಂಗೆ ಓದಂಗಾಯ್ತು. ಮೊದಲೇ ಹುಡುಗರನ್ನ ಓದೋದು ನೋಡವು ಸಹಿಸ್ಕೊಳಲ್ಲ, ಮಾಡಲ್ಲ. ಇನ್ನು ಏನೇನು ಮಾಡಿ ಹೋಗ್ತಾವೋ ಬಂದವು ಇವಾಗ. ಪಾಪ ಪುಷ್ಪಿದು ಕಷ್ಟ ಆಯ್ತು ಒಂದು ಸ್ವಲ್ಪ. ಅವಳು ಜಾಣಿದ್ದಾಳೆ, ಆದ್ರೂ ಹೇಳು ಇಂಥರ ಹತ್ರ ನೀಚ್ಬೇಕಲ್ಲ. ಅವಳು ಬಂದಳ ಭಾರಿ ಕಿತ್ತಪತಿ ಹೆಣ್ಮಕ್ಳಕ್ಕಿ, ಯಾರಿಗೂ ಬಗ್ಗಲ್ಲ, ಮಾಡಲ್ಲ ಅವಳು. ಇನ್ನು ಪುಷ್ಪಿದ ಇದನ್ನ ಸಾಕು ಮಾಡಿ ಇಡ್ತಾಳೆ ನೋಡಿ ಹೋಗೋದೊಳಗಾಗಿನು. ಹುಡುಗರು ಓದೋದು ನೋಡಿ ತಡ್ಕೊಳಕ್ಕಾಗಲ್ವಾ, ಏನೇನು ಮಾಡ್ತತೆ ಏನೋ. ಲಾಸ್ಟ್ ಟೈಮು ಸುಮ್ಮನಾಗಿದ್ದಾಳೆ, ಭಾರಿ ಸಮಾಧಾನ ಮಾಡ್ಕೊಂಡು ಪುಷ್ಪಿ. ಈ ಸಲ ಏನಾರ ಇವಳು ಎಗ್ರಾಡಿದ್ರೆ ಬೀಳ್ತಾವ ನೋಡಿ ಪುಷ್ಪಿ ಹತ್ರ. ಈ ಸಲ ಆಕೆ ಭಾರಿ ಕಾಟ ಕೊಟ್ಲು ಅಂದರೆ ಪುಷ್ಪಿ ಜೊತೆಗೆ ನಾವು ಸೇರ್ಕೊಂಡು ಆಕಿನ ಫಸ್ಟ್ ಊರು ಬಿಡ್ಸೋಣ. ಎಷ್ಟು ಸಲ ಅಂತ ನೋಡೋದು, ಲಾಸ್ಟ್ ಸಲನೂ ಪಾಪ ಅವಳಿಗೆ ಭಾರಿ ಅಯ್ಯೋ ಅಂದಿತ್ತೆ. ಈ ಸಲ ಸೀತಕ್ಕ ನಾನು ನೀನು ಹೋಗೋಣ, ಆಕೆಗೆ ಏನಾರ ಕಾಟ ಕೊಟ್ಲವಳು, ನಾನು ನೀನು ಹೋಗೋಣ ಅಲ್ಲಿಗೆ. ಆಯ್ತಗ, ಚಾಕ್ಲೇಟ್ ಕೊಡವ ಹಂಗಾರೆ. ನಾನು ಮನೆಗೆ ಹೋಗ್ತೀನಿ, ಬಂದಿತ್ತ ಏನೋ ಅಪ್ಪ. ಇವಂತೂ ಈಗೇನು ಸೀರೆ ಉಡ್ಕೊಂಡೇ ಇಲ್ವೋ, ಕತೆ ಇತ್ತಾಗ ನಂದಿನ್ನ. ಸರಿ ಆತ ಕೊಡ್ತೀನಿ.